ಬಹಳ ಮುಖ್ಯವಾಗಿರುವಂತಹ ಎರಡರಲ್ಲಿ ಒಂದು ಆಯ್ಕೆ. ಸದ್ಯಕ್ಕೆ ಕಾಂಗ್ರೆಸ್ ನಾಯಕತ್ವ ಇದನ್ನ ಇನ್ನೂ ಕೂಡ ಹೀಗೇನೆ ಮುಂದುವರಿಸಿಕೊಂಡು ಹೋಗೋದಕ್ಕೆ ಸಾಧ್ಯ ಇಲ್ಲ ಅಂತಲೇ ಭಾವಿಸಲಾಗಿದೆ. ಗೊತ್ತಿಲ್ಲ ಅಂತಿಮವಾಗಿ ಕಾಂಗ್ರೆಸ್ ನಾಯಕರು ಏನು ಮಾಡ್ತಾರೆ ಅನ್ನೋದು ನೋಡಬೇಕು. ಅಂತೂ ಈ ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಬಹುದು ಅನ್ನುವಂಥದ್ದು ಸಾಮಾನ್ಯ ಜನರಲ್ಲೂ ಕೂಡ ಇರುವಂತಹ ವಿಶ್ವಾಸ, ಕಾಂಗ್ರೆಸ್ನವರಲ್ಲೂ ಇರುವಂತಹ ವಿಶ್ವಾಸ. ಅಡ್ಡಗೋಡೆ ಮೇಲೆ ಇನ್ನೆಷ್ಟು ದಿವಸ ದೀಪ ಇಟ್ಟುಕೊಂಡು ಮುಂದಿನ 2 ವರ್ಷದ ನಂತರ ನಡೆಯುತ್ತಿರುವ ಚುನಾವಣೆಗೆ ಇವರು ತಯಾರಾಗ್ತಾರೆ. ಬಿಜೆಪಿಯವರು ಆಲ್ರೆಡಿ ಮುಂದಿನ 2 ವರ್ಷಗಳ ನಂತರ ಅಂದರೆ ಮುಂದಿನ 2 ವರ್ಷಗಳಲ್ಲಿ ನಡೆಯಲಿರುವಂತಹ ಕರ್ನಾಟಕದ ವಿಧಾನಸಭೆ ಚುನಾವಣೆಗೆ ತಯಾರಿಗಳನ್ನು ಆಲ್ರೆಡಿ ಶುರು ಮಾಡಿ ಆಗಿದೆ. ಶಂಖನಾದ ಮೊಳಗಿದೆ. ಇಂತಹ ಸಂದರ್ಭದಲ್ಲೂ ಕೂಡ ಇಲ್ಲ ನಮ್ಮ ನಾಯಕತ್ವ ಅವರು ಮುಖ್ಯಮಂತ್ರಿನ ಇವರು ಮುಖ್ಯಮಂತ್ರಿನ ಅಂತ ಹೇಳ್ಕೊಂಡು ಎಷ್ಟು ದಿವಸ ನಡೆಸ್ಕೊಂಡು ಹೋಗ್ತಾರೆ. ಎರಡರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಳೇಬೇಕಾದಂಥ ಅನಿವಾರ್ಯತೆಗೆ ಕಾಂಗ್ರೆಸ್ ಕೂಡ ಸಿಲುಕಿರುವಂಥದ್ದು ಏನಾಗ್ತಾ ಇದೆ ರಾಜ್ಯದ ಕಾಂಗ್ರೆಸ್ನಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಅನ್ನೋದನ್ನು ಇದು. I am invited to Delhi. Tomorrow there is a meeting by 11 o'clock. ನಾಳೆ 11 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ರಾಹುಲ್ ಜಿ ಬಾತ್ ಕರೆಂಗೆ ನಾವು ಸತ್ತೋದ್ರು ಹೋಗಬೇಕಾಗ್ತದೆ, ಹೋಗ್ತಾ ಇದ್ದೀನಿ. ಕಾಂಗ್ರೆಸ್ ಸರ್ಕಾರದೊಳಗಿನ ಸಿಎಂ ಕುರ್ಚಿ ಕಚ್ಚಾಟ ಕ್ಲೈಮ್ಯಾಕ್ಸ್ ಅಂತ ತಲುಪಲಿದೆ. ನಾಳೆ ಬೆಳಿಗ್ಗೆ 11 ಗಂಟೆಗೆ ಫೈನಲ್ ಮ್ಯಾಚ್ ಫಿಕ್ಸ್ ಆಗಿದೆ. ದೆಹಲಿಯಲ್ಲಿ ರಾಹುಲ್ ಗಾಂಧಿ ಜೊತೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಮೀಟಿಂಗ್ ಫಿಕ್ಸ್ ಆಗಿದೆ. ಎಲ್ಲರೂ ಇವತ್ತು ರಾತ್ರಿಯೇ ದೆಹಲಿ ಸೇರಿಕೊಳ್ಳುತ್ತಿದ್ದು ನಾಳೆ ಮೆಗಾ ಮೀಟಿಂಗ್ ನಡೆಯಲಿದೆ. ಸಿದ್ದರಾಮಯ್ಯ ಟೀಮ್ನಲ್ಲಿ ಗುರುತಿಸಿಕೊಂಡಿರುವ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ, ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಮಾಜ ಕಲ್ಯಾಣ ಸಚಿವ ಡಾಕ್ಟರ್ ಎಚ್.ಸಿ. ಮಹದೇವಪ್ಪ, ವಸತಿ ಸಚಿವ ಜಮೀರ್ ಅಹಮದ್ ಖಾನ್, ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ, ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್, ಇಂಧನ ಸಚಿವ ಕೆಜೆ ಜಾರ್ಜ್, ಪಶುಸಂಗೋಪನಾ ಸಚಿವ ಕೆ ವೆಂಕಟೇಶ್, ನಗರಾಭಿವೃದ್ಧಿ ಸಚಿವ ಭೈರ್ತಿ ಸುರೇಶ್, ರಾಜ್ಯ ಸರ್ಕಾರದ ನವದೆಹಲಿ ಪ್ರತಿನಿಧಿ ಟಿಬಿ ಜಯಚಂದ್ರ ದೆಹಲಿಗೆ ತೆರಳಲಿದ್ದಾರೆ. ಸಿಎಂ ಡಿಸಿಎಂಗೆ ಬುಲಾವ್ ಬರುತ್ತಲೇ ಹಿರಿಯ ಶಾಸಕರು ಕೂಡ ದೆಹಲಿಗೆ ಹೋಗ್ತಿದ್ದಾರೆ. ಸಿಎಂ ಕಾನೂನು ಸಲಹೆಗಾರ ಎಎಸ್ ಪೊನ್ನಣ್ಣ, ಮಳವಳ್ಳಿ ಶಾಸಕ ಪಿಎಂ ನರೇಂದ್ರ ಸ್ವಾಮಿ, ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್, ಚಾಮರಾಜನಗರ ಶಾಸಕ ಸಿ ಪುಟ್ರಂಗ್ ಶೆಟ್ಟಿ, ಆಳಂದ ಶಾಸಕ ಬಿಆರ್ ಪಾಟೀಲ್ ದೆಹಲಿಗೆ ತೆರಳಿದ್ದಾರೆ. ರಾಮದುರ್ಗ ಶಾಸಕ ಅಶೋಕ್ ಪಟ್ಟಣ್ ಹಾಗೂ ಸಾಗರ ಶಾಸಕ ಬೇಳೂರು ಗೋಪಾಲಕೃಷ್ಣ ನಾಳೆ ದೆಹಲಿಗೆ ಹೋಗ್ತಿದ್ದಾರೆ. I am invited to Delhi. Tomorrow there is a meeting by 11 o'clock. I don't know the subject. But I am invited. Last night Mr. Venugopal called me and intimated me the date and meeting. ಚಂತು ನಾಳೆ ಕರೆದಿದ್ದಾರೆ ಮುಖ್ಯಮಂತ್ರಿಗಳನ್ನ. ಅವ್ರ ಜೊತೆಯಲ್ಲಿ ಏನು ಮಾತಾಡ್ತೀವಿ ಸರ್, ನೀವು ಹಿಂದೆ ಕೂಡ ಒಂದಷ್ಟು ಗೊಂದಲಗಳಿಗೆ ತೆರೆ ಎಳೆಯಬೇಕು ಅಂತ ಹೇಳಿದ್ದೀನಿ. ನಾಳೆ ಎಲ್ಲರೂ ಈಗಲೂ ಹೇಳ್ತೇನೆ, ಹಿಂದೇನೂ ಹೇಳಿದ್ದೇನೆ, ಈಗಲೂ ಹೇಳ್ತೇನೆ. ಯಾವುದೇ ರೀತಿಯ ಈ ರಾಜಕೀಯದ ಗೊಂದಲಗಳು ನಮ್ಮ ಪಕ್ಷದಲ್ಲಿ ಇರಬಾರ್ದು ಅಂಥೇಳಿ ನಾನು ನಂಬಿಕೆ ಇಟ್ಟಿರೋನು. ಯಾಕೆಂದರೆ ಇದರ ಪರಿಣಾಮ ಆಡಳಿತದ ಮೇಲೆ ಬೀಳುತ್ತದೆ. ಹಾಗಾಗಿ ಆದಷ್ಟು ಶೀಘ್ರವಾಗಿ ಇದೆಲ್ಲ ಬಗೆಹರಿದು ಒಳ್ಳೆಯದು. ರಾಜ್ಯದ ದೃಷ್ಟಿಯಿಂದ, ಜನಸಮುದಾಯದ ದೃಷ್ಟಿಯಿಂದ ಪಾಲ್ಗೊಳ್ಳುವುದು. ಇನ್ನು ಡಿಕೆ ಶಿವಕುಮಾರ್ ಕೂಡ ದೆಹಲಿಗೆ ಹೋಗಲಿದ್ದು, ಅಣ್ಣ ಹೋಗುವ ಮುನ್ನವೇ ದೆಹಲಿ ಸೇರ್ಕೊಂಡಿದ್ದಾರೆ ಡಿಕೆ ಸುರೇಶ್. ಅಣ್ಣನನ್ನ ಹೇಗಾದ್ರೂ ಮಾಡಿ ಸಿಎಂ ಮಾಡಲೇಬೇಕೆಂದು ಪಣತೊಟ್ಟಿರುವ ಡಿಕೆ ಸುರೇಶ್ ನಾಳೆಯ ಮೀಟಿಂಗ್ ನಂತರದ ಪರಿಣಾಮಗಳ ಬಗ್ಗೆ ನಿನ್ನೆ ರಾತ್ರಿ ಕೂಡ ಅಣ್ಣನೊಂದಿಗೆ ಚರ್ಚೆ ನಡೆಸಿದ್ದಾರೆ. ಬೆಳಿಗ್ಗೆಯೇ ಬೆಂಗಳೂರಿನ ನಾಗರಬಾವಿಯಲ್ಲಿ ಅಜ್ಜಯ್ಯನ ದರ್ಶನ ಪಡೆದಿರುವ ಡಿಕೆಶಿ ಹೈಕಮಾಂಡ್ ನಿರ್ಧಾರಗಳನ್ನ ಒಪ್ಪಬೇಕಾ ಬೇಡವಾ ಎಂಬ ಚರ್ಚೆ ಮಾಡಿದ್ದಾರೆ. ಇದೀಗ ಇಬ್ಬರೂ ದೆಹಲಿ ಸೇರ್ಕೊಂಡಿದ್ದು ಒತ್ತಡ ಹೇರುವ ಯತ್ನಗಳೂ ಆಗಲಿವೆ. ದೆಹಲಿಯಲ್ಲಿ ಮೊದಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ಮನೆಯಲ್ಲಿ ಸಿಎಂ ಹಾಗೂ ಆಪ್ತರು ಮೊದಲ ಸುತ್ತಿನ ಚರ್ಚೆ ಮಾಡಲಿದ್ದಾರೆ. ಸಿಎಂ ಟೀಮ್ ಹೋದ ಬಳಿಕ ಡಿಕೆ ಬ್ರದರ್ಸ್ ಪ್ರತ್ಯೇಕವಾಗಿ ಭೇಟಿಯಾಗುವ ಸಾಧ್ಯತೆಗಳಿವೆ. ಅಲ್ಲಿಂದ 2ನೇ ಮೀಟಿಂಗ್ ವೇಣುಗೋಪಾಲ್ ಜೊತೆಗೆ ಇರುತ್ತೆ. ಅದಾದ ಬಳಿಕ 3ನೇ ಮೀಟಿಂಗ್ ನಡೆಯಲಿದ್ದು ಅದರಲ್ಲಿ ಎಲ್ಲವೂ ಫೈನಲ್ ಆಗುವ ಸಾಧ್ಯತೆಗಳಿವೆ. ಅದುವೇ ರಾಹುಲ್ ಗಾಂಧಿ ಜೊತೆ ನಡೆಯಲಿರುವ ಸಭೆ. ಹೋಗ್ಬೇಕಾಗ್ತದೆ, ಹೋಗ್ತಾ ಇದ್ದೀನಿ. ರಾಹುಲ್ ಗಾಂಧಿ ಜೊತೆಗಿನ ಮೊದಲ ಸುತ್ತಿನ ಸಭೆಯಲ್ಲಿ ಸರ್ಕಾರದ ಕೆಲಸ, ಪಕ್ಷದ ಕೆಲಸಗಳ ವಿಚಾರದ್ದೇ ಚರ್ಚೆ ಆಗಲಿದೆ. ಆಗ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರಿಗೆ ಸಂಪೂರ್ಣ ಮಾಹಿತಿ ನೀಡಲಿದ್ದಾರೆ.
ರಾಜ್ಯಸಭೆಯ 4 ಸ್ಥಾನಗಳಿಗೆ ಚುನಾವಣೆ ಜೂನ್ 18ರಂದು ನಡೆಯಲಿದ್ದು ಮಲ್ಲಿಕಾರ್ಜುನ್ ಖರ್ಗೆ ಸ್ಥಾನ ಫಿಕ್ಸ್ ಆಗಲಿದೆ. ಉಳಿದ 3 ಸ್ಥಾನಗಳನ್ನು ಯಾರಿಗೆ ಕೊಡಬೇಕು ಎಂಬ ಲೆಕ್ಕಾಚಾರ ನಡೆಯಲಿದೆ. ಇನ್ನೂ ಖಾಲಿಯಾಗುವ ಎಂಎಲ್ಸಿ ಸ್ಥಾನಗಳ ಆಯ್ಕೆ ಬಗ್ಗೆಯೂ ಸಮಾಲೋಚನೆ ನಡೆಯಲಿದೆ. ಮೇಲ್ಮನೆಯಲ್ಲಿ ಇದೇ 30ರಂದು ಖಾಲಿಯಾಗುವ 7 ಸ್ಥಾನಗಳ ಪೈಕಿ ಕಾಂಗ್ರೆಸ್ಗೆ 5 ಸ್ಥಾನಗಳು ಸಿಗಲಿವೆ. ಬಿಕೆ ಹರಿಪ್ರಸಾದ್ ಮುಂದುವರಿಸುವ ಚರ್ಚೆಯೂ ನಡೆಯಲಿದೆ. ಇನ್ನು ರಾಜ್ಯದಲ್ಲಿನ ಎಸ್ಐಆರ್ ಪ್ರಕ್ರಿಯೆಗಳ ಚರ್ಚೆ ಆಗಲಿದೆ. ಚುನಾವಣಾ ಆಯೋಗದ ಕೆಲಸದ ಮೇಲೆ ಸರ್ಕಾರ ನಿಗಾ ಇಡುವುದು, ಅಧಿಕೃತ ಮತಗಳ ಡಿಲೀಟ್ ಬಗ್ಗೆ ಜನಾಂದೋಲನ ಮಾಡುವ ಬಗ್ಗೆಯೂ ಚರ್ಚೆ ಆಗುತ್ತೆ. The chief minister and deputy chief minister, who is also the PCC president, to discuss on the Rajya Sabha seats. We have also a lot of MLC seats that are opening up in less than 15-20 days. So they will discuss with the High Command about that. Any leadership change, sir, because CM and No. call to Delhi. This No. is running around. It's all only speculation, that's all. Is there any such? No. ಸಿಎಂ ಕುರ್ಚಿ ಕದನಕ್ಕೂ ಬೀಳುತ್ತಾ ಬ್ರೇಕ್. 1-to-1 ಸಭೆಯಲ್ಲಿ ಒಗ್ಗಟ್ಟಿನ ಮಂತ್ರ. ಸಿಎಂ ಡಿಸಿಎಂ ಜೊತೆಗಿನ ಸಭೆಯಲ್ಲಿ 10 ಹಲವು ರಾಜಕೀಯ ವಿಚಾರಗಳ ಬಗ್ಗೆಯೂ ಸಮಾಲೋಚನೆ ನಡೆಯಲಿದೆ. ಸರ್ಕಾರಕ್ಕೆ 2.5 ವರ್ಷಗಳು ಆಗುತ್ತಲೇ ಶುರುವಾದ ಸಿಎಂ ಕುರ್ಚಿ ಫೈಟ್ ಗೊಂದಲಕ್ಕೆ ಸ್ಪಷ್ಟತೆ ಸಿಗುವ ಸಾಧ್ಯತೆಗಳಿವೆ. ಸಿಎಂ ಬದಲಾವಣೆ ಮಾಡೋದೇ ಆದ್ರೆ ಹೆಚ್ಚುವರಿ ಡಿಸಿಎಂಗಳ ನೇಮಕ ಮಾಡುವ ಬಗ್ಗೆಯೂ ನಿರ್ಧಾರಗಳಾಗಲಿವೆ. ಸಂಪುಟ ಪುನರಚನೆ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ, ಪಕ್ಷದೊಳಗಿನ ವಿದ್ಯಮಾನಗಳ ಬಗ್ಗೆಯೂ ಮಾಹಿತಿ ಸಂಗ್ರಹಿಸಲಾಗುವುದು. ಹಾಲಿ ಸಚಿವರುಗಳ ಕಾರ್ಯವೈಖರಿ, ಸಚಿವರ ವಿರುದ್ಧದ ಭ್ರಷ್ಟಾಚಾರದ ಆರೋಪಗಳು, ಸರ್ಕಾರದ ಕಾರ್ಯವೈಖರಿ ಬಗ್ಗೆಯೂ ರಾಹುಲ್ ಮಾಹಿತಿ ಪಡೆಯಲಿದ್ದಾರೆ. ಗ್ಯಾರಂಟಿಗಳ ಯಶಸ್ಸು ಹಾಗೂ ಪರಿಷ್ಕರಣೆಯ ಅನಿವಾರ್ಯತೆಗಳ ಬಗ್ಗೆಯೂ ಸಮಾಲೋಚನೆ ಆಗಲಿದೆ. ಶೀಘ್ರದಲ್ಲೇ ಬರುವ ಜಿಬಿಎ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಎದುರಿಸಲು ಸಂಧಾನ ಸೂತ್ರ ಹೆಣೆಯಲಾಗುತ್ತೆ ಅಂತಾನೇ ಎಲ್ಲರೂ ಹೇಳುತ್ತಿದ್ದಾರೆ. 11 ಗಂಟೆಗೆ ಮುಹೂರ್ತ ಫಿಕ್ಸ್ ಆಗಿದೆ. ಅದೇನು ಮುಹೂರ್ತ ಫಿಕ್ಸ್ ಆಗಿದೆ ಅಷ್ಟ ಒಳಗಡೆ ಏನಿದೆ ಗೊತ್ತಿಲ್ಲ ಅಜೆಂಡಾ. ಅದು ನಮ್ಮ ಕಡೆ ಇಲ್ಲ, ಆ ಲೆಕ್ಕ ನಮ್ಮ ಕಡೆ ಇಲ್ಲ. ಏನು ನೀವು ಹೇಳ್ಬೇಕೇನು ನಮಗೆ ಗೊತ್ತು. ಮುಹೂರ್ತ ಅಷ್ಟೇ ಫಿಕ್ಸ್ ಆಗಿದೆ. ಇಲ್ಲಿವರೆಗೆ ನಾವು ಹೇಳ್ತಿದ್ವಿ ಬೇಗ ಇತ್ಯರ್ಥ ಅಂತ ಬಂದಿದೆ. ಈಗ ನಾಳೆ 11 ಗಂಟೆಗೆ ಇತ್ಯರ್ಥ ಆಗೋದು ನಿರೀಕ್ಷೆ ಅಷ್ಟೇ ರೀ. ಈಗ ಇತ್ಯರ್ಥ ಆಗಬೇಕಲ್ಲ. ಈಗ ಗೊಂದಲ, ಅನಾವಶ್ಯಕ ಹೇಳಿಕೆಗಳು ನಿಲ್ಲಬೇಕನ್ನೋದು ಎಲ್ಲರದು ಕಾಂಗ್ರೆಸ್ಸಿನ ಕಾರ್ಯಕರ್ತರ ಆಸೆ ಆಗಿದೆ. ಸೊ ನೋಡೋಣ ನಾಳೆ ಇನ್ನೇನು ಇಲ್ಲ, ಅದು ಗೊತ್ತಿಲ್ಲ ಅದು ಏನಾಗ್ತಿದೆ. ಅಲ್ಲ ಪಕ್ಷ ಕೇಳಬೇಕಲ್ಲ, ಕೇಳಿಲ್ಲ ಇನ್ನು. ಕೇಳದೆ ಹೆಂಗೆ ಹೇಳ ಅಡ್ವಾನ್ಸ್ ಆಗಿ ನಾವೇ ಆಗ ಪಕ್ಷ ಚರ್ಚೆ ಮಾಡಬೇಕು, ಪ್ರಾರಂಭ ಆಗಬೇಕು ಅಂತರ ವಿಚಾರ. ಇನ್ನೂ ಏನು ಮಾಡಿರಲ್ಲ. ಅಲ್ಲ ನಮ್ಮ ಸಾಮರ್ಥ್ಯನ 2-3 ಎಲೆಕ್ಷನಲ್ಲಿ ಪ್ರೂವ್ ಮಾಡಿ ತೋರಿಸಿದ್ದೀವಿ. ನಮಗೆ ಹೇಳಲ್ಲ, ಅದನ್ನು ಅವರೇ ಅಸೆಸ್ ಮಾಡಬೇಕಷ್ಟೇ. ಆದ್ರೆ ರಾಹುಲ್ ಗಾಂಧಿ ಸಭೆಯಲ್ಲಿ ಏನಾಗುತ್ತೆ ಅನ್ನೋದೇ ಈಗ ಎಲ್ಲರನ್ನ ಕಾಡುತ್ತಿರುವ ಕುತೂಹಲ. ಸಿಎಂ ಹಾಗೂ ಡಿಸಿಎಂ ಜೊತೆ ಪ್ರತ್ಯೇಕವಾಗಿ 1-to-1 ಮೀಟಿಂಗ್ ಮಾಡಲಿರುವ ರಾಹುಲ್ ಗಾಂಧಿ ಬಳಿಕ ಇಬ್ಬರನ್ನೂ ಒಟ್ಟಿಗೆ ಕೂರಿಸಿಕೊಂಡು ಸಭೆ ಮಾಡ್ತಾರೆ. ಆಗ ಕಚ್ಚಾಟಕ್ಕಿಂತ ಎಲೆಕ್ಷನ್ಗಳೇ ಮುಖ್ಯ ಎಂಬ ಸಲಹೆ ನೀಡಬಹುದು. ನಾಯಕತ್ವ ಯಥಾಸ್ಥಿತಿಯೇ ಇರಲಿದ್ದು ಬದಲಾವಣೆ ಮಾತುಗಳಿಗೆಲ್ಲ ಬ್ರೇಕ್ ಹಾಕಲಿದ್ದಾರೆ. ಕುರ್ಚಿ ಕದನಕ್ಕೆ ಬ್ರೇಕ್ ಹಾಕಿ ಒಗ್ಗಟ್ಟಿನಿಂದ ಕೆಲಸ ಮಾಡುವಂತೆ ಸಲಹೆ ನೀಡಿ ಕಳುಹಿಸುವ ಸಾಧ್ಯತೆಗಳಿವೆ. ಆದ್ರೆ ಇದ್ಯಾವುದರ ಬಗ್ಗೆಯೂ ಎಐಸಿಸಿ ಅಧ್ಯಕ್ಷರು ಕೂಡ ಸುಳಿವು ಕೊಡ್ತಿಲ್ಲ. देखिए इसमें मैं नहीं बोल सकता, वो ठीक अलग है. राहुल जी खुद बात करेंगे वो चीजों पे. ಇನ್ನೂ ಕಳೆದ ಚುನಾವಣೆಯಲ್ಲಿ 136 ಸೀಟು ಬರುತ್ತೆ ಎಂದು ಭವಿಷ್ಯ ನುಡಿದಿದ್ದು ಡಿಕೆ ಶಿವಕುಮಾರ್. ಈ ಬಾರಿಯೂ ನಮ್ಮದೇ ಅಧಿಕಾರ ನೋಡ್ತೀರಿ ಅಂತ ಭವಿಷ್ಯ ಹೇಳಿದ್ದಾರೆ. ಡಿಕೆಶಿ ಭವಿಷ್ಯವನ್ನ ಕಿಚಾಯಿಸಿದ್ದಾರೆ ಪ್ರತಿಪಕ್ಷ ನಾಯಕ ಆರ್ ಅಶೋಕ್. ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ನಾನೇನ್ ಹೇಳಿದ್ದೆ, ಬರ್ಕೊಳ್ರಯ್ಯ 136 ಅಂತ ಹೇಳಿದ್ವಿ. ಈಗೂ ಹೇಳ್ತಾ ಇದೀನಿ, ನೀವು ಬರ್ಕೊಳ್ಳಿ. 28ಕ್ಕೆ ಇದೇ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಸರ್ಕಾರ ಇಲ್ಲಿರ್ತದೆ. 28ಕ್ಕೇನೋ ಭವಿಷ್ಯ ನುಡಿತಾರಂತೆ. ಫಸ್ಟ್ ನಾನು ಅವ್ರಿಗೆ ಹೇಳೋದು, ನಿನ್ ಭವಿಷ್ಯ ನೋಡ್ಗಳಪ್ಪ. 28ಕ್ಕೆ ಏನ್ ಭವಿಷ್ಯ ಅಂತ ನೋಡಕ್ ಹೋಗ್ಬೇಡ. ನೀನು ಕಾಂಗ್ರೆಸ್ ಪಾರ್ಟಿಗೆ ಇರ್ತೀಯ ಅಥವಾ ಬೇರೆ ಪಾರ್ಟಿಗೆ ಹೋಗ್ತಿರೋ ನೋಡು. ಅಧಿಕಾರ ಸಿಕ್ಕಿಲ್ಲ ಅಂದ್ರೆ ಕಾಂಗ್ರೆಸ್ ಅಲ್ಲೇ ಇರ್ತೀಯ, ಬೇರೆ ಪಾರ್ಟಿಗೆ ಹೋಗ್ತೀಯ, ಅದನ್ನ ಚೆಕ್ ಮಾಡ್ಬೇಕು. ಅಲ್ಲ, ಒಂದೇ ಪಾರ್ಟಿನ ಕರ್ನಾಟಕದಲ್ಲಿ ಇರೋದು? ಬೇಕಾದಷ್ಟು ಒಂದು 20 ಪಾರ್ಟಿಗಳವೆ ಕರ್ನಾಟಕದಲ್ಲಿ. ಸಂಪುಟ ಪುನರಚನೆ ಕೂಗು ದೆಹಲಿ ಮೀಟಿಂಗ್ನತ್ತ ಎಲ್ಲರ ಕಣ್ಣು.
ಸಂಪುಟ ಪುನರಚನೆಗೆ ತಯಾರಿ ಮಾಡಿಕೊಂಡಿರುವ ಸಿಎಂ ಸಿದ್ದರಾಮಯ್ಯನವರು ಕೈಬಿಡುವ ಸಚಿವರುಗಳು ಹಾಗೂ ಸೇರಿಸಿಕೊಳ್ಳುವ ಶಾಸಕರ ಪಟ್ಟಿ ರೆಡಿ ಮಾಡಿಕೊಂಡೇ ದೆಹಲಿಗೆ ಹೋಗಿದ್ದಾರೆ. ಸಂಪುಟ ಪುನರಚನೆಗೆ ಗ್ರೀನ್ ಸಿಗ್ನಲ್ ಕೊಟ್ರೆ ಅಲ್ಲೇ ಅಂತಿಮ ಮಾಡಿಕೊಂಡು ಬರುವ ಸಾಧ್ಯತೆಗಳಿವೆ. ಎಲ್ಲಕ್ಕೆ ತಯಾರಿದ್ವಿ. ನೀವೇ ಹೇಳಿದ್ರಿ ನಾನೇ ತ್ಯಾಗ ಮಾಡ್ತೀನಿ ಅಂತ ಹೇಳಿದ್ರಿ. ನೋಡಮ್ಮ, ಹೈಕಮಾಂಡ್ ಏನು ತೀರ್ಮಾನ ಮಾಡಿದ್ರೆ ಅದಕ್ಕೆ ನಾವೆಲ್ಲ ಬದ್ಧವಾಗಿ. ಇಲ್ಲ, ನಾವು 3-4 ಸತಿ ಗೆದ್ದವರು ಬಹಳಷ್ಟು ಜನ ನಾವು ಇದ್ದೀವಿ. ಸೊ ನಮಗೆ ಒಂದು ಅವಕಾಶ ನೀಡಬೇಕು ಅಂತ ಈಗಂತಲ್ಲ, ಮೊದಲಿಂದ ನಾವು ಕೇಳ್ತಾ ಬಂದಿದ್ದೀವಿ. ಖಂಡಿತವಾಗಿ ನಮ್ಮ ಪಕ್ಷದ ವರಿಷ್ಠರು ನಮ್ಮೆಲ್ಲರ ಒಂದು ನಿಷ್ಠೆಯನ್ನು ನೋಡಿ, ನಾವು ಮಾಡಿರುವಂಥ ಒಂದು ಕಾರ್ಯವೈಖರಿ ನೋಡಿ ನಾವು ಮಾಡಿರುವಂಥ, ನಮಗೆ ಕೊಟ್ಟಿರುವಂಥ ಒಂದು ಜವಾಬ್ದಾರಿಯಲ್ಲಿ ಏನೇನು ಕೆಲಸ ಮಾಡಿದ್ದೀವಿ, ಯಾವ ಒಂದು ರೀತಿಯಿಂದ ಕೆಲಸ ಮಾಡಿದ್ದೀವಿ ಎಲ್ಲವನ್ನು ಗಣನೆಯಲ್ಲಿ ತಗೊಂಡು ನಮಗೆ ಖಂಡಿತವಾಗಿ ಒಂದು ಅವಕಾಶ ನೀಡ್ತಾರಂತ ಒಂದು ವಿಶ್ವಾಸ ಇದೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ ಆಪ್ತ ಸಚಿವ ಕೆ ವೆಂಕಟೇಶ್ ಅವರಿಗೆ ಯೋಜನಾ ಹಾಗೂ ಸಾಂಖ್ಯಿಕ ಖಾತೆ ಹಂಚಿಕೆ ಮಾಡಿದ್ದಾರೆ ಸಿಎಂ. ದಿವಂಗತ ಡಿ ಸುಧಾಕರ್ ನಿಭಾಯಿಸುತ್ತಿದ್ದ ಖಾತೆಯನ್ನ ವೆಂಕಟೇಶ್ ಅವರಿಗೆ ಹಂಚಿಕೆ ಮಾಡಲಾಗಿದೆ. ಆದರೆ ರಾಜಣ್ಣ ರಾಜೀನಾಮೆಯಿಂದ ತೆರವಾದ ಸಹಕಾರ ಹಾಗೂ ಬಿ ನಾಗೇಂದ್ರ ರಾಜೀನಾಮೆಯಿಂದ ತೆರವಾಗಿರುವ ಯುವಜನ ಕ್ರೀಡೆ ಹಾಗೂ ಪರಿಶಿಷ್ಟ ಪಂಗಡ ಕಲ್ಯಾಣ ಇಲಾಖೆ ಯಾರಿಗೂ ಹಂಚಿಕೆ ಮಾಡದೆ ತಮ್ಮ ಬಳಿಯಲ್ಲೇ ಉಳಿಸಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಹೀಗೆ ದೆಹಲಿಯಲ್ಲಿ ಎರಡರಲ್ಲೊಂದು ನಿರ್ಧಾರ ಆಗುತ್ತೆ. ಸಿಎಂ ಬದಲಾವಣೆ ಅಥವಾ ಸಂಪುಟ ಪುನರ್ರಚನೆ ಅನ್ನುವಂಥದ್ದು. ಸಂಪುಟ ಪುನರ್ರಚನೆ ಆಗಲೇಬೇಕು. ಅದು ಸಿಎಂ ಬದಲಾವಣೆಯೊಂದಿಗೂ ಆಗಬಹುದು ಅಥವಾ ಸಿಎಂ ಸಿದ್ದರಾಮಯ್ಯನವರ ಕ್ಯಾಬಿನೆಟ್ನ ಪುನರ್ರಚನೆಯೂ ಕೂಡ ಆಗಬಹುದು. ಪುನರ್ರಚನೆಗೆ ಅವಕಾಶ ಸಿಕ್ತು ಅಂತ ಹೇಳಿದ್ರೆ ಎಷ್ಟು ಜನ ಸಚಿವರುಗಳನ್ನ ಡ್ರಾಪ್ ಮಾಡ್ತಾರೆ, ಯಾರನ್ನ ಸೇರಿಸ್ಕೊಳ್ತಾರೆ ಅಂತೇಳಿ. ಒಂದು ವೇಳೆ ಸಿಎಂ ಬದಲಾವಣೆಯೇ ಹೌದು ಅಂತೇಳಿ ಆದರೆ ಆವಾಗ ಯಾರು ಆಯ್ಕೆ ಅಂತೇಳಿ, ಅದು ಕೇವಲ ಒಬ್ಬರೇ ಆಯ್ಕೆಯಾಗಿರುವಂಥದ್ದ, ಒಬ್ಬರಿಗಿಂತ ಹೆಚ್ಚು ಜನ ಕೂಡ ಇರಬಹುದು. ರಾಜಕೀಯದಲ್ಲಿ ಏನು ಬೇಕಿದ್ರು ನಡೀಬಹುದು. ಹೀಗಾಗಿ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಕುತೂಹಲಗಳಿದ್ದಾವೆ. ನಾಳೆ 11 ಗಂಟೆಯ ನಂತರ ಬಹುತೇಕ ಇದರ ಬಗ್ಗೆ ಒಂದು ಚಿತ್ರಣ ಸ್ಪಷ್ಟತೆ ಸಿಗುತ್ತಾ ಅಂತ ನೋಡಬೇಕು, ಅಥವಾ ಇದು ಮತ್ತೊಂದು ಟುಸ್ ಪಟಾಕಿ ಆಗುತ್ತಾ ನೋಡೋಣ. ನಾಳೆ ತನಕ ವೇಟ್ ಮಾಡಲೇಬೇಕು. ಎರಡನೇ ಸುದ್ದಿ